ಆರ್ಎಸ್ಎಸ್ ವಿರುದ್ಧ ನಿರ್ಬಂಧವನ್ನ ಹೇರಿದ್ದ ಅದೇ ಕಾಂಗ್ರೆಸ್ ಸರ್ಕಾರ ಈಗ ಆರ್ಎಸ್ಎಸ್ ಕಾರ್ಯಕರ್ತರಿಗೆ ಸರ್ಕಾರಿ ಹುದ್ದೆಗಳನ್ನು ಕೊಡ್ತಾ ಇದೆಯಾ? ಹಾಗಾದ್ರೆ ಅರ್ಥ ಆಗ್ತಾ ಇಲ್ಲ ಕಾಂಗ್ರೆಸ್ಸಿನ ಲೆಕ್ಕಾಚಾರ. ಆರ್ಎಸ್ಎಸ್ ಕಾರ್ಯಕರ್ತರಿಗೆ ಸರ್ಕಾರಿ ಹುದ್ದೆ ಅರ್ಥವಾಗದ ಕೈ ಲೆಕ್ಕಾಚಾರ. ಆರ್ಎಸ್ಎಸ್ ವಿರುದ್ಧ ತಿರುಗಿ ಬಿದ್ದಿದ್ದ ಸರ್ಕಾರದಿಂದಲೇ ಆರ್ಎಸ್ಎಸ್ಗೆ ಮಣೆ ಹಾಕಲಾಗ್ತಾ ಇದೆಯಾ? ಕೈಕೋಟೆಯಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿ. ಸ್ವಪಕ್ಷದವರೇ ತಿರುಗಿ ಬಿದ್ದಿದ್ದಾರಾ? ಇಲ್ಲಿ ಮಗುವನ್ನ ಚಿವಿಟಿದ್ದು ಯಾರು, ತೊಟ್ಟಿಲು ತೂಗಿದ್ದು ಯಾರು ಅರ್ಥ ಆಗ್ತಾ ಇಲ್ಲ. ಕಾಂಗ್ರೆಸ್ ಶಾಸಕರಿಂದ ಅಸಮಾಧಾನ ಸ್ಫೋಟ. ಯಶಸ್ವಿನಿ ಸಹಕಾರಿ ಸದಸ್ಯರ ಆರೋಗ್ಯ ರಕ್ಷಣಾ ಟ್ರಸ್ಟ್ಗೆ ಡಾಕ್ಟರ್ ಶ್ರೀಧರ್ ಕುಮಾರ್ ನೇಮಕ ಆಗಿದ್ದಾರೆ. ಆರ್ಎಸ್ಎಸ್ ಕಾರ್ಯಕರ್ತನನ್ನ ನೇಮಿಸಿದ ಸರ್ಕಾರ ಡಾಕ್ಟರ್ ಶ್ರೀಧರ್ ಕುಮಾರ್ ಆರ್ಎಸ್ಎಸ್ಸಿನ ಮುಖಂಡ, ಅವರಿಗೆ ಸರ್ಕಾರಿ ಹುದ್ದೆ ಕೊಡೋದ? ಆರ್ಎಸ್ಎಸ್ ಕಾರ್ಯಕರ್ತರಿಗೆ ಸರ್ಕಾರಿ ಹುದ್ದೆ ಅರ್ಥವಾಗದ ಕೈ ಲೆಕ್ಕಾಚಾರ. ಸರ್ಕಾರಿ ಜಾಗದಲ್ಲಿ ಆರ್ಎಸ್ಎಸ್ ಕಾರ್ಯಕ್ರಮವನ್ನು ನಡೆಸಬಾರದು. 100 ವರ್ಷದ ಇತಿಹಾಸ ಇರುವ ಆರ್ಎಸ್ಎಸ್ ದೇಶಕ್ಕೆ ಕೊಟ್ಟಿರೋದೇನು? ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಮಾಡಿದ್ರು. ಆರ್ಎಸ್ಎಸ್ ವಿರುದ್ಧ ಕಟುವಾಗಿ ಟೀಕಿಸಿದ್ರು, ಪ್ರಖರವಾಗಿ ಭಾಷಣ ಮಾಡಿದ್ರು. ಆರ್ಎಸ್ಎಸ್ ವಿರುದ್ಧವೇ ಕಾಂಗ್ರೆಸ್ ಸರ್ಕಾರ ನಿಯಮಗಳನ್ನು ಜಾರಿಗೆ ತರೋದಕ್ಕೆ ಪ್ರಯತ್ನ ಮಾಡಿತು. ಅಂತಹ ಸರ್ಕಾರ ಯಶಸ್ವಿನಿ ಸಹಕಾರಿ ಸದಸ್ಯರ ಆರೋಗ್ಯ ರಕ್ಷಣಾ ಟ್ರಸ್ಟ್ಗೆ ಡಾಕ್ಟರ್ ಶ್ರೀಧರ್ ಕುಮಾರ್ ಎನ್ನುವಂತಹ ಆರ್ಎಸ್ಎಸ್ ಮುಖಂಡನನ್ನ ನೇಮಿಸಿದ್ದು ಯಾಕೆ? ಇಲ್ಲಿ ಮಗುವನ್ನ ಗಿಂಟುತ್ತಿರುವವರು ಯಾರು? ತೊಟ್ಟಿಲನ್ನ ತೂಗುತ್ತಿರುವವರು ಯಾರು? ಸಮಸ್ಯೆಗಳನ್ನು ಉದ್ಭವಿಸುತ್ತಿರುವವರು ಯಾರು? ಆ ಸಮಸ್ಯೆಗೆ ಪರಿಹಾರ ಹುಡುಕ್ತಿರೋರು ಯಾರು? ಎಲ್ಲವೂ ಕಾಂಗ್ರೆಸ್ ಅನ್ನೋ ಪ್ರಶ್ನೆ ಕಾಡ್ತಿದೆ. ನಿಮ್ಮ ಲೆಕ್ಕಾಚಾರವೇ ಅರ್ಥ ಆಗ್ತಿಲ್ವಲ್ಲ. ಒಂದೋ ಆರ್ಎಸ್ಎಸ್ ವಿರುದ್ಧವಾಗಿ ನಿಂತುಕೊಳ್ಳಿ, ಅಥವಾ ಆರ್ಎಸ್ಎಸ್ ಅನ್ನ ಸಮರ್ಥನೆ ಮಾಡಿಕೊಳ್ಳಿ. ಜನ ಹೇಳ್ತಾ ಇರೋದಿದು, ನಾವಲ್ಲ. ನೀವು ಒಬ್ಬರನ್ನ ವಿಮರ್ಶಿಸುವುದಾದರೆ ಮತ್ತು ವಿರೋಧಿಸುವುದಾದರೆ ಸದಾಕಾಲ ವಿರೋಧತೆಯನ್ನು ತೋರಿಸಬೇಕಿತ್ತು. ಒಂದೊಂದು ಬಾರಿ ಅವರನ್ನು ಅಪ್ಪಿಕೊಳ್ತೀರಿ, ಒಂದೊಂದು ಬಾರಿ ಅವರನ್ನು ವಿರೋಧ ಮಾಡ್ತೀರಿ. ನಿಮ್ಮ ಲೆಕ್ಕಾಚಾರ ಏನ್ರಯ್ಯ ಅಂತ ಹೇಳಿ ಜನ ಪ್ರಶ್ನೆ ಮಾಡ್ತಿದ್ದಾರೆ, ನೆಟ್ಟಿಗರು ಕಾಮೆಂಟ್ ಹಾಕ್ತಿದ್ದಾರೆ. ಆರ್ಎಸ್ಎಸ್ ಕಾರ್ಯಕರ್ತನಿಗೆ ಶ್ರೀಧರ್ ಕುಮಾರ್ ಅವರಿಗೆ ಸರ್ಕಾರಿ ಹುದ್ದೆಯನ್ನು ಕೊಡಲಾಗಿದೆ. ಇಲ್ಲಿ ಮಗುವನ್ನು ಚಿವಿಟಿದ್ದು ಯಾರು, ತೊಟ್ಟಿಲು ತೂಗಿದ್ದು ಯಾರು? ಕಾಂಗ್ರೆಸ್ ಶಾಸಕರಿಂದ ಅಸಮಾಧಾನ ಸ್ಫೋಟ. ಒಂದು ಕಡೆ ಬೇಳೂರು ಗೋಪಾಲಕೃಷ್ಣ ಆರ್ಎಸ್ಎಸ್ ವಿರುದ್ಧ ಹರಿಹಾಯ್ದ್ರು. ಪ್ರಿಯಾಂಕ್ ಖರ್ಗೆ ಆರ್ಎಸ್ಎಸ್ ವಿರುದ್ಧ ಕೆಂಡ ಕಾರಿದ್ರು. ಕಾಂಗ್ರೆಸ್ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಆರ್ಎಸ್ಎಸ್ ವಿರುದ್ಧ ಆಕ್ರೋಶ ವಿಸ್ಫೋಟಗೊಳಿಸಿದ್ರು. ಹೀಗೆ ಒಬ್ಬರ ಹಿಂದೆ ಒಬ್ಬರಂತೆ. ಆರ್ಎಸ್ಎಸ್ಗೆ ಏನಿದೆ ಇತಿಹಾಸ? ಆರ್ಎಸ್ಎಸ್ ನೋಂದಾಯಿತ ಸಂಘಟನೆಯಲ್ಲ. 100 ವರ್ಷವಾದರೂ ತನ್ನ ಸಂಘಟನೆಯನ್ನ ರಿಜಿಸ್ಟರ್ ಮಾಡಿಕೊಳ್ಳದೆ ಆಟ ಆಡ್ತಾ ಇದೆ. ಸರ್ಕಾರಕ್ಕೆ ತೆರಿಗೆ ವಂಚನೆ ಮಾಡ್ತಾ ಇದೆ. ಸರ್ಕಾರಕ್ಕೆ ಅವರ ಆಕ್ಟಿವಿಟೀಸ್ಗಳನ್ನು ಗೊತ್ತುಪಡಿಸ್ತಾ ಇಲ್ಲ. ಸರ್ಕಾರಕ್ಕೆ ವಂಚನೆ ಮಾಡಿದೆ, ಹಾಗಾಗಿ ಅವರು ನೋಂದಾವಣಿ ಮಾಡಿಕೊಳ್ಳಲಿ. ಅವರದ್ದು ಒಂದೇ ಒಂದು ಕಚೇರಿ ರಿಜಿಸ್ಟರ್ ಅಲ್ಲ ಅಂಥೇಳಿ ಆರೋಪ ಇತ್ತು. ಹೀಗೆಲ್ಲ ಮಾಡಿದ್ದು ಸರ್ಕಾರ. ಅದೇ ಸರ್ಕಾರ ಇವತ್ತು ಸರ್ಕಾರಿ ಹುದ್ದೆಯನ್ನು ಅವರಿಗೆ ಕೊಡುತ್ತೆ ಅನ್ನುವುದಾದರೆ ನಿಮ್ಮ ಲೆಕ್ಕಾಚಾರ ಏನು ಅಂಥೇಳಿ ಜನ ಪ್ರಶ್ನೆ ಮಾಡುವ ಮಟ್ಟಕ್ಕೆ ಬಂದಿಳಿದಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.